ನಾನು ಮುಖ್ಯಮಂತ್ರಿ ಆಗಬೇಕು ಮೊದಲ ಬಾರಿ ಡಿಕೆ ಓಪನ್ ಮಾತು. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಡಿಕೆಶಿ ಅವರು ಮೊದಲ ಬಾರಿಗೆ ಓಪನ್ ಆಗಿ ಮಾತನಾಡಿರುವಂತದ್ದು. ನಾನು ಮುಖ್ಯಮಂತ್ರಿ ಆಗಬೇಕು ಮೊದಲ ಬಾರಿ ಡಿಕೆಶಿ ಓಪನ್ ಮಾತನಾಡಿದ್ದಾರೆ. ನಾನು ಮುಖ್ಯಮಂತ್ರಿ ಆಗಬೇಕು ಎಂಬ ಕನಸು ಜನರಿಗೂ ಕೂಡ ಇದೆ. ನಾನು ಮುಖ್ಯಮಂತ್ರಿ ಆಗಬೇಕು ಎಂಬಂತಹ ಕನಸು ಶಾಸಕರಿಗೂ ಇದೆ. ನಾನು ಮುಖ್ಯಮಂತ್ರಿ ಆಗಬೇಕು ಎಂಬ ಕನಸು ಮಾಧ್ಯಮಗಳಿಗೂ ಇದೆ. ಡಿಕೆಶಿ ಮಾತಿದು. ಆದ್ರೆ ಪಕ್ಷ ಏನ್ ಹೇಳುತ್ತೆ ಅದನ್ನ ನಾನು ಕೇಳಬೇಕಲ್ವಾ? ಬಜೆಟ್ ಬಳಿಕ ಅಧಿಕಾರ ಹಂಚಿಕೆಯಾಗುವುದೇ ಎಂಬಂತಹ ಪ್ರಶ್ನೆ ಮೂಡಿತ್ತು. ಇದಕ್ಕೆ ಸಮಯವೇ ಉತ್ತರ ಕೊಡಲಿದೆ ಅಂತ ಈಗ ಡಿಕೆಶಿ ಹೇಳಿರುವಂಥದ್ದು. ಪರಂ ಸಿಎಂ ಕೂಗಿಗೂ ಸ್ಪಂದಿಸಿದ ಸಿಎಂ ಡಿಕೆ ಶಿವಕುಮಾರ್ ಅವರವರ ಅಭಿಮಾನಿಗಳ ಆಸೆ ಪಡ್ತಾರೆ, ಬೇಡ ಎನ್ನಲ್ಲ ಅಂತ ಡಿಕೆಶಿ ಹೇಳಿರುವಂಥದ್ದು. ನಾನು ಮುಖ್ಯಮಂತ್ರಿ ಆಗಬೇಕು ಮೊದಲ ಬಾರಿಗೆ ಡಿಕೆಶಿ ಅವರು ಓಪನ್ ಆಗಿ ಹೇಳಿದ್ದಾರೆ. ನಾನು ಆಗಬೇಕು ಮುಖ್ಯಮಂತ್ರಿ. ಈ ಕನಸು ಜನರಿಗೂ ಇದೆ, ಜೊತೆಗೆ ಶಾಸಕರಿಗೂ ಇದೆ, ಹಂಗೆ ಮಾಧ್ಯಮದವರಿಗೂ ಇದೆ ಅಂತ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು ಮಾಧ್ಯಮಗಳಿಗೂ ಇದೆ. ಆದ್ರೆ ಪಕ್ಷ ಏನ್ ಹೇಳುತ್ತೆ ಅದನ್ನ ನಾವು ಗೌರವಿಸಬೇಕು, ಆ ಮಾತು ಕೇಳಬೇಕಲ್ವಾ? ಬಜೆಟ್ ಬಳಿಕ ಅಧಿಕಾರ ಹಂಚಿಕೆ ಆಗತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಆದ್ರೆ ಹೈಕಮಾಂಡ್ ಏನ್ ಹೇಳುತ್ತೋ ಕೇಳ್ತೀವಿ, ಇದಕ್ಕೆ ಸಮಯವೇ ತಕ್ಕಂತಹ ಉತ್ತರವನ್ನ ಕೊಡುತ್ತೆ ಅಂತ ಡಿಕೆಶಿ ಅವರು ಹೇಳಿರುವಂತದ್ದು. ಇನ್ನು ಜಿ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅನ್ನುವಂಥ ಕೂಗಿದೆಯಲ್ಲ, ಇದಕ್ಕೂ ಉತ್ತರವನ್ನ ಕೊಟ್ಟಿದ್ದಾರೆ. ಅವರವರ ಅಭಿಮಾನಿಗಳ ಆಸೆ ಪಡ್ತಾರೆ, ಅದರಲ್ಲಿ ತಪ್ಪೇನಿದೆ ಅನ್ನೋ ರೀತಿಯಲ್ಲಿ ಡಿಕೆಶಿ ಅವರು ಈಗ ಮಾತನಾಡಿರುವಂತದ್ದು. ಸರ್, ಮತ್ತೆ ಈಗ ಇವತ್ತಿನ್ನೇ ನೀವು ಯಾವ ಪ್ರೋಗ್ರಾಮಿಗೆ ಹೋಗಿದ್ರೆ ಅಲ್ಲಿ ನಿಮ್ಮನ್ನ CM ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಕನಸು ತುಂಬಾ ಇದೆ ಜನರಿಗೂ ಇದೆ, ಶಾಸಕರು ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ನಿಮಗಿದೆಯಲ್ಲ ಪಾರ್ಟಿ ಹೇಳ್ತಿದ್ರೆ ಕೇಳ್ಬೇಕು ನಾವು. ಸರ್, ಇನ್ನೊಂದು ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರೆ. ಅಲ್ಲಿ ಅವರು CM ಆಗಬೇಕು ಅಂತ ದಲಿತ ಸಂಘಟನೆಗಳು ಬಹಳ ಇದೆ. ಅವರವರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ, ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳ್ತಾರೆ. ಸರ್, ಮತ್ತೆ ಈಗ ಇವತ್ತಿನ್ನೇ ನೀವು ಯಾವ ಪ್ರೋಗ್ರಾಮಿಗೆ ಹೋಗಿದ್ರೆ ಅಲ್ಲಿ ನಿಮ್ಮನ್ನ CM ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಕನಸು ತುಂಬಾ ಇದೆ ಜನರಿಗೂ ಇದೆ, ಶಾಸಕರು ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ನಿಮಗಿದೆಯಲ್ಲ ಪಾರ್ಟಿ ಹೇಳ್ತಿದ್ರೆ ಕೇಳ್ಬೇಕು ನಾವು. ಸರ್, ಇನ್ನೊಂದು ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರೆ. ಅಲ್ಲಿ ಅವರು CM ಆಗಬೇಕು ಅಂತ ದಲಿತ ಸಂಘಟನೆಗಳು ಬಹಳ ಇದೆ. ಅವರವರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ, ಅದಕ್ಕೆಲ್ಲ ನಾನು ಬೇಡ. ರಾಜಕೀಯ ಚಾಣಾಕ್ಷತೆ, ಆಡಳಿತದ ಅನುಭವವೇ ಸಿಎಂ ಸಿದ್ದು ಅಸ್ತ್ರ. ಡಿಕೆಶಿ ಎಷ್ಟೇ ಡೈನಾಮಿಕ್ ಆಗಿದ್ರು ಸಿಎಂ ಸೀಟು ವಿಚಾರದಲ್ಲಿ ಸಿದ್ದು ಖೇಲ್. ಅಧಿಕಾರ ಹಸ್ತಾಂತರ ಮಾಡಿ ಅಂತ ಸಿದ್ದುಗೆ ಹೇಳುವ ವರಿಷ್ಠರೇ ಇಲ್ಲ. ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ದುರ್ಬಲವಾಗಿರುವುದೇ ಸಿದ್ದು ಬಂಡವಾಳ. ಹೀಗಾಗಿ ಸಮಯ ಉತ್ತರ ಕೊಡಲಿದೆ ಅಂತಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಪಟ್ಟಕ್ಕೆ ಸಾಕಷ್ಟು ಕಸರತ್ತು ಮಾಡಿದ್ರು ಫಲ ಸಿಗ್ತಿಲ್ಲ, ಪಟ್ಟು ಬಿಡ್ತಿಲ್ಲ ಡಿಕೆ ಶಿವಕುಮಾರ್. ಈ ಕಡೆ ರಾಜಕೀಯ ಚಾಣಾಕ್ಷತೆಯನ್ನ ಆಡಳಿತದ ಅಸ್ತ್ರವನ್ನಾಗಿ ಮಾಡಿಕೊಂಡು ಸಿಎಂ ಸಿದ್ದು ಖೇಲ್ ಅನ್ನುವಂಥದ್ದು. ಡಿಕೆಶಿ ಎಷ್ಟೇ ಡೈನಾಮಿಕ್ ಆಗಿದ್ರೂ ಕೂಡ ಸಿಎಂ ಸೀಟ್ ವಿಚಾರದಲ್ಲಿ ಸಿದ್ದು ಆಟ ಆಡ್ತಿದ್ದಾರಂತೆ. ಅಧಿಕಾರ ಹಸ್ತಾಂತರ ಮಾಡಿ ಅಂತ ಸಿದ್ದುಗೆ ಹೇಳುವಂತಹ ವರಿಷ್ಠರೇ ಇಲ್ಲವಾಗಿದೆಯಂತೆ. ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ದುರ್ಬಲವಾಗಿರುವುದೇ ಸಿದ್ದು ಬಂಡವಾಳವಾಗಿ ಮಾಡಿಕೊಂಡಿದ್ದಾರಂತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ವಿವೇಕ್. ಎಸ್ ವಿವೇಕ್, ಈಗ ಒಂದ್ ಕಡೆ ಡಿಕೆಶಿ ಅವರು ಪಟ್ಟು ಬಿಡುತ್ತಿಲ್ಲ, ಆದ್ರೆ ಸಮಯ ಉತ್ತರ ಕೊಡುತ್ತೆ, ಕಾದು ನೋಡೋಣ ಅನ್ನುವಂಥದ್ದಿದೆ. ಆದ್ರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಭದ್ರವಾಗಿ ಸಿಎಂ ಸ್ಥಾನದಲ್ಲಿ ನಾನೇ ಮುಂದುವರಿತೀನಿ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಏನಿದೆ ಮಾಹಿತಿ ವಿವೇಕ್? ಈಗಾಗಲೇ ಏನು ಸಿಎಂ ಕುರ್ಚಿ ಕಚ್ಚಾಟ ವಿಚಾರ ಕಳೆದ 3 ತಿಂಗಳಿಂದ ಕೂಡ ರಾಜ್ಯದಲ್ಲಿ ನಡೀತಾ ಇದೆ. ಆದ್ರೆ ಅಧಿವೇಶನ ಆದ ಬಳಿಕ ಇನ್ನೇನು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನೋ ಒಂದಿಷ್ಟು ಚರ್ಚೆಗಳು ಆಗ್ತಾ ಇತ್ತು. ಅದು ಕೂಡ ಆಗ್ಲಿಲ್ಲ. ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ಈಗ ಮೊನ್ನೆ ಅಷ್ಟೇ ಮನ್ರೇಗಾ ವಿಚಾರಕ್ಕೂ ಕೂಡ ಪ್ರತ್ಯೇಕವಾಗಿ ವಿಶೇಷ ಅಧಿವೇಶನ ಕರೆದಿದ್ರು. ಇದಾದ ಬಳಿಕ ಆಗತ್ತೆ ಅಂತ ಇದ್ರು, ಅಲ್ಲೂ ಕೂಡ ಆಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ಗೆ ಪದೇ ಹಿನ್ನಡೆ ಆಗ್ತಾನೆ ಇದೆ ಅನ್ನೋ ಒಂದಿಷ್ಟು ವಿಚಾರಗಳು ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ಇವತ್ತು ಡಿಕೆ ಶಿವಕುಮಾರ್ ಅವರು ಮಾತನಾಡಿದಂತ ಸಂದರ್ಭದಲ್ಲಿ ಜೊತೆಗೆ ನಿನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಹೋದ್ರೆ, ನಿನ್ನೆ ಅಷ್ಟೇ
ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅವ್ರು ಹೇಳಿದಂತೆ ಕೇಳ್ತೀವಿ ಅನ್ನೋ ಒಂದು ಲೆಕ್ಕದಲ್ಲಿ ಮಾತನಾಡಿದ್ರು. ಇವತ್ತು ಕೂಡ ಅಷ್ಟೇನೆ ಬಹಿರಂಗವಾಗಿ ಅಂದ್ರೆ ಮೊದಲನೇ ಬಾರಿಗೆ ಈ ರೀತಿಯಾದ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೂ ಮುಖ್ಯಮಂತ್ರಿ ಆಗೋ ಆಸೆ ಇದೆ ಅಂತ ಎಲ್ಲೂ ಕೂಡ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿರ್ಲಿಲ್ಲ, ಅದನ್ನ ಹೇಳಿದ್ರು. ಜೊತೆಗೆ ಎಲ್ಲಾ ಜನರಿಗೂ ಕೂಡ ಆಸೆ ಇದೆ, ಎಲ್ಲಾ ಶಾಸಕರಿಗೂ ಆಸೆ ಇದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ನಾವು ಇನ್ನೊಂದ್ ಕಡೆ ಪರೋಕ್ಷವಾಗಿ ಯಾರಿಗಾದ್ರೂ ಈ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಏನಾದ್ರೂ ಈ ಹೇಳಿಕೆಯನ್ನ ಕೊಟ್ರ ಅನ್ನೋ ಒಂದಿಷ್ಟು ಕುತೂಹಲ ಕೂಡ ಮೂಡಿಸ್ತಾ ಇದೆ. ಆದ್ರೆ ನಿಜಕ್ಕೂ ಕೂಡ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡುತ್ತಾ ಹೈಕಮಾಂಡ್, ಇದಕ್ಕೆಲ್ಲದಕ್ಕೂ ಕೂಡ ಯಾವಾಗ ಬ್ರೇಕ್ ಹಾಕುತ್ತೆ ಅಂತ ಕೂಡ ಕಾದು ನೋಡ್ಬೇಕಾಗಿರುತ್ತೆ. ಜೊತೆಗೆ ಸೀನಿಯರ್ ಲೀಡರ್ ಅಂತ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಸಾಕಷ್ಟು ಹಿರಿಯ ಶಾಸಕರಾಗಿರ್ಬೋದು, ಹಿರಿಯ ಸಚಿವರಾಗಿರ್ಬೋದು, ಇವರೆಲ್ಲರೂ ಕೂಡ ಪದೇ ಪದೇ ಹೇಳಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ. ಏನಂದ್ರೆ ಹೈಕಮಾಂಡ್ ನವರು ಇದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬೇಕು, ಈ ನಾಯಕತ್ವ ಗೊಂದಲ ಏನಿದೆ ಇದಕ್ಕೆಲ್ಲ ಕೂಡ ಸರಿಪಡಿಸ್ಬೇಕು, ಇಬ್ಬರನ್ನು ಕೂಡ ಕರೆಸಿ ಮಾತನಾಡಬೇಕು. ಇದೇ ರೀತಿಯಾಗಿ ಆದ್ರೆ ಡ್ಯಾಮೇಜ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪಕ್ಷಕ್ಕೂ ಕೂಡ ಡ್ಯಾಮೇಜ್. ಈ ಡ್ಯಾಮೇಜ್ ಕಂಟ್ರೋಲ್ ನ ಈಗಾಗಲೇ ಹೈಕಮಾಂಡ್ ಮಾಡಬೇಕಿತ್ತು, ಮಾಡಿಲ್ಲ ಎಂಬ ಒಂದಿಷ್ಟು ಅಸಮಾಧಾನವನ್ನು ಕೂಡ ಒಂದಿಷ್ಟು ಸೀನಿಯರ್ ಲೀಡರ್ಸ್ ಕೂಡ ಹೊರ ಹಾಕ್ತಿದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಹೈಕಮಾಂಡ್ ಇದರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ತೀರ್ಮಾನಗಳನ್ನ ತೆಗೆದುಕೊಳ್ಳುತ್ತೆ ಅಥವಾ ಬಜೆಟ್ ಆದ ಬಳಿಕ ಏನಾದ್ರೂ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಓಕೆ ವಿವೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.